ನಮಸ್ತೆ, ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ನಾವು ಆದಿಯೋಗಿ ಮುಗಿಸ್ಕೊಂಡು ಹಾಗೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಾ ಹೇಗೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಬಂದಿದ್ದು ಅಂತ? ಅದಕ್ಕಿಂತ ಮುಂಚೆ ಹಿಸ್ಟ್ರಿ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಘಾಟಿ ಸುಬ್ರಹ್ಮಣ್ಯದಲ್ಲಿ ಮುಂದೆಗಡೆ ಸುಬ್ರಹ್ಮಣ್ಯ ಇದ್ದಾರೆ ಹಾಗೂ ಹಿಂದೆಗಡೆ ಲಕ್ಷ್ಮೀ ನರಸಿಂಹ ಇದ್ದಾರೆ. ಸೊ ಹೇಗೆ ಲಕ್ಷ್ಮೀ ನರಸಿಂಹ ಬಂದರು ಅಂತ ನೋಡೋಣ. ಫಸ್ಟು ಆ ಕ್ಷೇತ್ರದಲ್ಲಿ ಸುಮಾರು ಅಲ್ಲಿ ನಾಗ ಫ್ಯಾಮಿಲಿ ಅಂದರೆ ನಾಗ ಕುಟುಂಬ ಅವರು ನೆಲೆಸಿರ್ತಾರೆ. ಸೊ ಸುಬ್ರಹ್ಮಣ್ಯ ಅವರು ಆ ಕ್ಷೇತ್ರಕ್ಕೆ ಬಂದಾಗ ನಾಗ ಫ್ಯಾಮಿಲಿಯವರು ಕೇಳ್ಕೊಳ್ತಾರೆ, ನಮಗೆ ತುಂಬಾ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಆಗ ಸುಬ್ರಹ್ಮಣ್ಯ ಲಾರ್ಡ್ ವಿಷ್ಣು ಅಂದರೆ ವಿಷ್ಣುವಿಗೆ ಒಂದು ಕೇಳ್ಕೊಳ್ತಾರೆ, ಇವರೆಲ್ಲರಿಗೂ ಪ್ರೊಟೆಕ್ಷನನ್ನು ಕೊಡಬೇಕು, ನಾವು ಇವರೆಲ್ಲರನ್ನು ಕಾಪಾಡಬೇಕು, ಅದು ನಾನೊಬ್ಬನಿಂದ ಸಾಧ್ಯ ಇಲ್ಲ, ಅದಕ್ಕಾಗಿ ನಿಮ್ಮ ಒಂದು ಸಹಾಯ ಬೇಕು ವಿಷ್ಣು ಅಂತ ಕೇಳಿದಾಗ ವಿಷ್ಣು ಅವರು ಲಕ್ಷ್ಮೀ ನರಸಿಂಹ ರೂಪದಾಗಿ ಆ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸ್ತಾರೆ. ಅದ್ರ ಜೊತೆಗೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೇಗೆ ಅಲ್ಲಿ ಹೆಸರು ಬಂತು ಅಂತ ನೋಡೋಣ. ಅಲ್ಲಿ ಘಾಟಿ ಅನ್ನೋ ಹೆಸರು ಫಸ್ಟು ಘಾಟಿಕಾಸುರ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಭಾಳಷ್ಟು ಆ ನಾಗ ಫ್ಯಾಮ್ಲಿಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತಿರ್ತಾನೆ. ಆಗ ಆ ಸುಬ್ರಹ್ಮಣ್ಯ ನಾಗ ಫ್ಯಾಮ್ಲಿಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಅವನನ್ನು ಸಂಹಾರ ಮಾಡ್ತಾರೆ. ಸೊ ಅವನ ಹೆಸರೇ ಘಾಟಿಕಾಸುರ ಅಂತ. ಆ ಹೆಸರೇ ಘಾಟಿ ಸುಬ್ರಹ್ಮಣ್ಯ ಅಂತ ಬಂದಿರೋವಂಥ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೆಸರು. ನನಗೂ ಈ ಹಿಸ್ಟ್ರಿ ಗೊತ್ತಿರಲಿಲ್ಲ, ಆದರೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾನು ಕೂಡ ಈ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂತ. ಪ್ರತಿ ಸಲ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಬರ್ತೀವಿ, ಆದರೆ ಅಷ್ಟೊಂದು ಹೇಗೆ ಇದಕ್ಕೆ ಹೆಸರು ಬಂತು ಅನ್ನೋದು ನನಗೂ ಯಾವತ್ತೂ ಐಡಿಯಾ ಇರಲಿಲ್ಲ. ಬಟ್ ಈ ಸಲ ಈ ವಿಡಿಯೋನ ಮಾಡಿ ನಿಮಗೆ ಪೋಸ್ಟ್ ಮಾಡಬೇಕಾದ್ರೆ ನಾನು ಇದು ತಿಳ್ಕೊಳ್ಬೇಕಲ್ಲ, ಹೇಗೆ ಇದಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಬಂತು ಅಂತ ಹೇಳಿ ನಾನು ರಿಸರ್ಚ್ ಮಾಡಿದಾಗ ನನಗೂ ಗೊತ್ತಾಗಿರುವಂಥ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಪ್ರತಿ ವರ್ಷ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಆದರೆ ಈ ಸಲ ತುಂಬ ಲೇಟ್ ಆಯಿತು. ಬಿಕಾಸ್ ನಾವು ಈಶಾ ಫೌಂಡೇಶನ್ ಮುಗಿಸ್ಕೊಂಡು ಬಂದು ಹೋಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ರಶ್ ಕಡಿಮೆ ಇದ್ದರು. ಸೊ ನಾವು ಬೇಗ ದರ್ಶನ ಮಾಡೋಕ್ಕೂ ಹೆಲ್ಪ್ ಆಯಿತು. ಆಲ್ಮೋಸ್ಟ್ ನಾವು ರೀಚ್ ಆಗಿದೆ 1:30 ಆಗಿತ್ತು. ಸೊ ಯೂಶ್ವಲಿ ನಾವು 250 ಟಿಕೆಟ್ ಆಗುತ್ತೆ, ನಮ್ಮ 5 ಜನಕ್ಕೆ 50 ಪರ್ ಹೆಡ್ ಬೀಳುತ್ತೆ. ಸೊ ಹೋಗ್ತೀವಿ, ದರ್ಶನ ಮುಗಿಸ್ಕೊಂಡು ಬೇಗ ಹೋಗ್ತೀವಿ. ಬಟ್ ಈ ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಫ್ರೀಯಾಗೂ ಕೂಡ ದರ್ಶನ ಮಾಡಿದ್ವಿ ಅಂತ ಹೇಳ್ಬೋದು. ಅಲ್ಲಿಂದ ನಾವು ನಿಯರ್ ಬೈ ಇರುವಂಥ ಉಡುಪಿ ಅದು ಹೋಟೆಲ್ಗೆ ಹೋಗಿದ್ವಿ. ಬಟ್ ಟೇಸ್ಟ್ ಏನು ಹೇಳ್ಕೊಳ್ಳೋ ಅಂತ ಏನೂ ಇರಲಿಲ್ಲ. ಬಟ್ ನಾನು ತುಂಬ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ಅಷ್ಟು ಕಂಫರ್ಟಬಲ್ ಇಲ್ಲ ವಿಡಿಯೋ ಎಲ್ಲ ಶೂಟ್ ಮಾಡಲಿಕ್ಕೆ. ಸೊ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ಗಳನ್ನು ಮಾತ್ರ ನಿಮ್ಗೆ ತೊಗೊಂಡಿದ್ದೀನಿ ಅಷ್ಟೇನೆ. ಸೊ ನಾವು ಫ್ರೈಡ್ ರೈಸು ಅದೆಲ್ಲ ತೊಗೊಂಡ್ವಿ. ಎಲ್ಲ ಆ್ಯಾವ್ರೇಜಾಗೇ ಇತ್ತು, ತುಂಬ ಏನು ಹೇಳ್ಕೊಳ್ಳೋಂಥ ಟೇಸ್ಟ್ ಇಲ್ಲ. ಪ್ರೈಸ್ ಮಾತ್ರ ಸೇಮೇ ಇತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ. ಇದೇ ರೀತಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.